ರೂಪ ಆಕಾರ ಒಂದೂ ಇಲ್ಲದಂಥ ಒಂದು ವಸ್ತು ಕಣ್ಣಿಗೆ ಬರ್ತದೆ. ಯಾವಾಗ ಜಗದ ಜಗತ್ವವನ್ನು ಮಾಯಾ ವಿಚಿತ್ರವನ್ನು ಎತ್ತಿ ಹಾಕಿ ಹೊರಗೆ ಹಾಕಿದಾಗ ಮನಸ್ಸಿನಲ್ಲಿ ಒಂದು ಉಳ್ಕೊಳ್ಳುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಧ್ಯಾನಸ್ಥರಾದಾಗ ಈ ಪ್ರಪಂಚವನ್ನು ನಾನು ಮನಸ್ಸಾ ಬಿಡಬೇಕು, ಚಿಂತೆ ಮಾಡೋದು ಬೇಡ, ಒಂದು 5 ನಿಮಿಷ ಆದರೂ ಬಿಡೋಣ. ಕರ್ಣವೇದ್ಯವಾದದ್ದನ್ನು ಬಿಟ್ಟಾಗ ಮನಸ್ಸಿನಲ್ಲಿ ಒಂದು ಶಾಂತಿ ತುಂಬಿಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ. ರೂಪ ಆಖ್ಯೆ ಒಂದು ಇಲ್ಲದ ವಸ್ತು, ರೂಪ ಆಕಾರ ಇಲ್ಲದ ಒಂದು ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಹೊಗಿಸ ಆ ಕಡೆಗೆ ಮನವ ಮಂಕುತಿಮ್ಮ, ಮನಸ್ಸನ್ನು ಆ ಕಡೆ ಹೊಗಿಸ್ಬಿಡು ಅಂದರೆ ಸರಿ ಆಗ್ತದೆ ಅಂತ ಹೇಳ್ತಾರೆ. ಇದು ಜ್ಞಾನ ಮಾರ್ಗದ ಲಕ್ಷಣ ಅಂತ. ಇದಾಗೋದು ಹೇಗೆ ಅಂತ ಒಂದು ಬಹುದೊಡ್ಡ ನನಗೆ ಈಜಿಪ್ಟ್ ದೇಶದ ಒಂದು ಕಥೆ ಬರ್ತದೆ, ಅದನ್ನು ಹೇಳಿ ಮುಗಿಸ್ತೇನೆ. ಇದನ್ನು ಹೇಳುವಂಥದ್ದು, ಒಬ್ಬ ಕಟ್ಟಿಗೆ ಕಡಿಯೋನಿದ್ದ. ಅವನು ಕಾಡಿಗೆ ಹೋಗೋನು, ತುಂಬ ಬಡತನ, ವಯಸ್ಸಾಗಿ ಹೋಗಿದೆ, ಕಟ್ಟಿಗೆ ಜಾಸ್ತಿ ಸಿಗ್ತಾ ಇಲ್ಲ. ಮೊದಲು ಕಾಡು ಹತ್ತಿರ ಇತ್ತು, ಕಟ್ಕೊಂಡು ಬರ್ತಾ ಇದ್ದ. ಈಗ ಸಾಕಷ್ಟು ಜನ ಬರೋದು ಕಾಡು ಸ್ವಲ್ಪ ದೂರ ಹೋದಂಗಾಗಿದೆ, ಒಣ ಕಟ್ಟಿಗೆ ಸಿಗೋದು ಕಷ್ಟ. ಅವನಿಗೂ ಶಕ್ತಿ ಕುಗ್ಗಿರೋದ್ರಿಂದ ದೊಡ್ಡ ದೊಡ್ಡ ಹೊರೆ ಮಾಡೋಕ್ಕಾಗಲ್ಲ. ಹೋದ, ಎಷ್ಟು ದಿವಸಪ್ಪ ಜನ್ಮ ನಂದು ಹೀಗೆ ಅಂತ ಅಂದ್ಕೊಂಡು ಹೋದ. ಒಳಗಡೆ ಹೋಗಿ ಇನ್ನೇನು ಈ ಕಾಡು ಸಾಕಾಗಿದೆ, ಇನ್ನೊಂದು ಕಡೆ ಹೋಗೋಣ ಅಂತ ಅಲ್ಲಿ ಮುಂದೆ ಹೋದ. ಮುಂದೆ ಹೋದರೆ ಒಂದು ಮರದ ಕೆಳಗೆ ಒಬ್ಬ ಸನ್ಯಾಸಿ ಕೂತಿದ್ದಂತೆ. ಆತ ಇವನು ನೋಡ್ದ, ಮರ ಬೇಕೇನೋ, ಈ ಕಡೆ ಹೋಗು, ಜಾಸ್ತಿ ಇದೆ, ಚೆನ್ನಾಗಿದೆ ಅಂತ. ಅಲ್ಲಿ ಹೋದ, ಬೇಕಾದಷ್ಟು ಒಣ ಮರ ಹೊತ್ಕೊಂಡ್ಬಂದ, ಶಕ್ತಿ ಮೀರಿ ಹೊತ್ಕೊಂಡ್ಬಂದ, ಮಾರಾಟ ಮಾಡಿದ. ಸ್ವಲ್ಪ ಕಾಸು ಹೆಚ್ಚಿಗೆ ಬಂತು. 1 ವಾರ 15 ದಿವಸ ಇದೇ ಥರ ಮಾಡಿದ. ದಿನ ಸನ್ಯಾಸಿ ಕೂತಿರೋನು ಇವು ನೋಡಿದ ತಕ್ಷಣ ಮುಗುಳ್ನಾಗೆ ನಗ್ತಾ ಇದ್ದ. ಒಂದು ಸಲ ಕೇಳಿದಂತೆ, ಎಷ್ಟು ಮರ ಕಡಿತೀಯೋ ಪ್ರಾಣಿ, ಇಷ್ಟು ಕಡಿದ್ರೆ ಏನು ಬರ್ತೇನೆ ನಿನಗೆ? ಒಂದು 4 ಕಡೆ ಬಂದಿತ್ತು, ಅದನ್ನು ಬಿಡು, ಒಂದು ಬೇರೆ ಹಾದಿ ಹೇಳ್ಕೊಡ್ತೀನಿ ನಾನು. ನೀನು ಬಲಗಡೆ ಹೋಗ್ತಿದ್ದೆಲ್ಲ ಹೋಗ್ಬೇಡ, ಸೀದಾ ಹೋಗು, ಅಲ್ಲೊಂದು ಅಶ್ವತ್ಥ ವೃಕ್ಷ ಬರ್ತದೆ, ಅಲ್ಲಿ ಎಡಗಡೆ ಸ್ವಲ್ಪ ಮುಂದೆ ಹೋಗು, ತಾಮ್ರದ ಗಣಿ ಇದೆ ಅಲ್ಲಿ. ತಾಮ್ರ ಗಣಿ ಹೋಗಬೇಕಾಗಿಲ್ಲ, ನೀನು ಮೇಲೆ ಗುಡ್ಡೆ ಬಂದಿದೆ, ಅದು ಹೊತ್ಕೊಂಡು ಹೋಗೋ, ಬೇಕಾದಷ್ಟು ಆಗುತ್ತೆ ಅಂದ. ಇವನಿಗೆ ಸಂಶಯ, ಇವನಿಗೆ ಗೊತ್ತಿದ್ರೆ ಇವನ್ಯಾಕೆ ಸುಮ್ಮನೆ ಕೂತಿದ್ದಾನೆ, ಹೋಗು ಅಂದ. ಇವನು ಹೋದ, ಒಳಗಡೆ ಹೋಗಿ ಎಡಗಡೆ ಹೋಗಿ ನೋಡ್ತಾನೆ, ತಾಮ್ರ ಮಿಂಚ್ತಾ ಇದೆ. ಅವನೊಂದ ಹೊರೋದು ಹೇಗೆ, ಊರಿಗೆ ಹೋದ, ಒಂದು ಬಂಡಿ ಮಾಡ್ಕೊಂಬಂದ, ಬಂಡಿಯಲ್ಲಿ ಹಾಕ್ಕೊಂಡ ತಾಮ್ರ ತೊಗೊಂಡದ, ಮಾರಿದ. ಈ ಕಟ್ಟಿಗೆ ಮಾರಿದರೆ ಏನು ಬರ್ತಿತ್ತು ಅವನಿಗೆ? 1 ವರ್ಷ ಮಾಡಿದ ಕಟ್ಟಿಗೆ ಮಾರಿದಷ್ಟು ಒಂದು ದಿವಸದಲ್ಲಿ ತಾಮ್ರದ ಮಾರಿಬಿಟ್ಟು ದುಡ್ಡು ಬಂತು. ಮರುದಿವಸ ದೊಡ್ಡ ಲಾರಿ ತಂದ, ಹಾಕ್ಕೊಂಡು ಹೋದ, ಯಾರೂ ಬೇಡ ಅನ್ನಲಿಲ್ಲ, ತೊಗೊಂಡು ಹೋದ, ತಾಮ್ರ ಮಾರಿದ, ಭಾರಿ ಶ್ರೀಮಂತ ಆಗಿಬಿಟ್ಟ. 15 ದಿವಸ ಆದ್ಮೇಲೆ ಮತ್ತೆ ಸನ್ಯಾಸಿ ಕರೆದಂತೆ, ಎಷ್ಟು ತಾಮ್ರ ಮಾರ್ತೀಯೋ, ತಾಮ್ರದಲ್ಲಿ ಏನಿದೆ ಲಾಭ ನಿನಗೆ? ಏನೂ ಲಾಭ ಇಲ್ಲ ಅಂದ. ಬೇಕಾದಷ್ಟಿದೆ, ಹುಚ್ಚ ನೀ ಅಶ್ವತ್ಥ ವೃಕ್ಷದ ಎಡಗಡೆ ಹೋಗಿದ್ದೆ ತಾನೇ, ಇವತ್ತು ಬಲಗಡೆ ಹೋಗು, ಬೆಳ್ಳಿ ರಾಶಿ ಇದೆ ಅಲ್ಲಿ, ತೊಗೊಂಡು ಹೋಗು ಅಂದ. ಹೌದಾ? ಅಲ್ಲಿ ಹೋಗ್ತಾನೆ, ಬೆಳ್ಳಿ ಗುಡ್ಡೆ ಬಿದ್ದಿದೆ. ಅವನೊಂದು 15 ಸುಮ್ಮನೆ ವೇಸ್ಟ್ ಮಾಡ್ಕೊಂಡೆ ಅಂದ ಅವನು, ತಾಮ್ರ ಹೊತ್ತು. ಇಲ್ಲಿ ಬಂದ, ಬೆಳ್ಳಿ ಹಾಕ್ಕೊಳ್ಳೋಕೆ ಶುರು ಮಾಡಿದ, ಏನು ಕೋಟ್ಯಾಧಿಪತಿ ಆಗಿಬಿಟ್ಟ. ಒಂದು 15 ದಿವಸ ಆಯಿತು, ಮತ್ತು ಸನ್ಯಾಸಿ ಕರೆದಂತೆ, ಸಾಕೇನು ಬೆಳ್ಳಿ, ಹುಚ್ಚ, ಇನ್ನೂ ಬೇಕಾದಷ್ಟಿದೆ ಅಂದ. ಇನ್ನೂ ಏನಿದೆ ಅಂದ, ನೀನು ಎಡಗಡೆ ಬಲಗಡೆ ಹೋಗೋದು ಬಿಡು, ಇನ್ನು ಮುಂದೆ ಹೋಗು, ಅಲ್ಲೊಂದು ದೊಡ್ಡ ವೃಕ್ಷ ಇದೆ, ಮಾವಿನ ಗಿಡ ಇದೆ, ಮಾವಿನ ಗಿಡದ ಹಿಂದೆ ಒಂದು 100 ಹೆಜ್ಜೆ ಹೋದರೆ ಬಂಗಾರದ ಗುಡ್ಡೆ ಇದೆಯಲ್ಲೋ ಅಂದ. ಹೌದಾ? ಹೋದ, ಬಂಗಾರದ ಗುಡ್ಡೆ ಇತ್ತು. ಅದನ್ನು ತೊಗೊಂಡ, ಆ ಏರಿಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿಬಿಟ್ಟ, ಭಾರಿ ಶ್ರೀಮಂತ ಆಗಿಬಿಟ್ಟ. ಬಂದು ಸನ್ಯಾಸಿ ಕೊಡೋ, ನನಗೇನು ಕೊಡಬೇಡ ಅಂದ, ನನಗೇನೂ ಬೇಕಾಗಿಲ್ಲ, ತೊಗೊಂಡು ಹೋದ್ರೆ ಸಾಕು ನೀನು ಅಂದ. ಒಂದು ದಿವಸ ಇದೆಲ್ಲ ಆಗೋತ್ತಿಗೆ 6-7 ತಿಂಗಳಾಗಿದೆ, ಭಾರಿ ಶ್ರೀಮಂತ ಆಗಿಬಿಟ್ಟಿದ್ದಾನೆ. ಅವನ ಮನಸ್ಸಿಗೆ ಕೊರಿತಾ ಇತ್ತು, ಪಾಪ ಇಷ್ಟೊಂದು ಅನುಕೂಲ ಮಾಡಿದ್ದಾನೆ ಸನ್ಯಾಸಿ ನನಗೆ, ಅವನು ಏನೂ ಕೊಡಲಿಲ್ಲ. ಮತ್ತೊಂದು ಸಂಶಯನ ಬರೋಕ್ಕೆ ಶುರು ಆಯಿತು ಮನಸ್ಸಲ್ಲಿ. ಅದು ಇದ್ದದ್ದೆಲ್ಲ ಗೊತ್ತಿದೆ ಅಂದಂಗೆ ಆಯ್ತಲ್ಲ ಇವನಿಗೆ. ಸನ್ಯಾಸಿಗೆ ತಾಮ್ರ ಬೆಳ್ಳಿ ಬಂಗಾರ ಇದ್ದದ್ದು ಗೊತ್ತಿದೆ, ಮತ್ತು ಯಾಕೆ ತೊಗೊಳ್ಳಿಲ್ಲ ಇವನೇ? ಹೋಗಿ ಕೇಳಿದಂತೆ, ಸ್ವಾಮಿ ಒಂದು ಸಂಶಯ ಬಂದಿದೆ ನನಗೆ, ನಿಮಗೆಲ್ಲ ಗೊತ್ತಿತ್ತು, ನೀವ್ಯಾಕೆ ತೊಗೊಳ್ಳಿಲ್ಲ ಅಂತ. ಅವ ಹೇಳ್ದ, ಹುಚ್ಚ, ನನಗೆ ವಜ್ರದ ಗಣಿ ಸಿಕ್ಕಿದೆ, ಇದನ್ನೇ ಕೆಡ್ಕೊಂಡು ಕೂತ್ಕೊಳ್ಳಿ. ಆದರೆ ವಜ್ರದ ಗಣಿ ಹೊರಗಿಲ್ಲಪ್ಪ, ಅದು ಒಳಗಿದೆ ನನಗೆ. ಅದನ್ನು ಹುಡುಕಿದಷ್ಟು ಹುಡುಕಿ ಸಂತೋಷ ಕೊಡುತ್ತೆ. ನೀನು ಬೆಳ್ಳಿ ಮಾರಿದಾಗ, ತಾಮ್ರ ಮಾರಿದಾಗ, ಬಂಗಾರ ಮಾರಿದಾಗ ಸಂತೋಷ ಆಯ್ತಾ ಇಲ್ಲ ನಿನಗೆ? ಬಂತ ಇಲ್ಲ? ಬಂತು. ಅದರ 1,00,000 ಪಟ್ಟು ಸಂತೋಷ ನನಗೆ ಸಿಕ್ಕಿದೆ. ನಿನಗೆ ಮಾರಿದಾಗ ಮಾತ್ರ ಸಿಗುತ್ತೆ ಸಂತೋಷ, ನನಗೆ ಮಾರದೆ ಹೋದರೂ ಸಿಗುತ್ತೆ. ಮತ್ತು ಇನ್ನೊಂದು, ನಿನಗೆ ಮಾರಿದಾಗ, ಬೆಳ್ಳಿ ಮಾರಿದಾಗ ಲಾಭ ಜಾಸ್ತಿ ಆಯಿತು, ತಾಮ್ರಕ್ಕಿಂತ ಜಾಸ್ತಿ ಸಂತೋಷ ಆಯ್ತಲ್ಲ. ಬಂಗಾರ ಬಂದಾಗ ಇನ್ನೂ ಸಂತೋಷ ಜಾಸ್ತಿ ಆಯ್ತಲ್ಲ. ನಂದು ಹೆಚ್ಚು ಕಡಿಮೆ ಆಗೋದೇ ಇಲ್ಲ, ಯಾವಾಗಲೂ ಕಾನ್ಸ್ಟೆಂಟ್, ಅದು ಶಾಂತವಾಗಿ ಇರ್ತದೆ. ಅವ ಹೇಳಿದಂತೆ, ಸ್ವಾಮಿ ನನಗೆ ಇನ್ನು ಮೇಲೆ ಗಣಿ ತೋರಿಸ್ಬೇಡಿ, ಅಲ್ಲಿ ಹೋಗೋ ದಾರಿ ನೀವು ಹೆಂಗೆ ತೋರಿಸಿದ್ರಲ್ಲ ಹಂಗೆ ದಾರಿ ತೋರಿಸ್ಬಿಡಿ ಸಾಕು ನನಗೆ ಎಂದಂತ. ಹಾಗೆ ನಮ್ಮಲ್ಲಿ ಕೂಡ ಇದೆ, ಈ ಕಟ್ಟಿಗೆದು ಅಥವಾ ತಾಮ್ರ ಬೆಳ್ಳಿ ಬಂಗಾರದ ಗಣಿಗಳು ಹೊರಗಡೆ ಇದ್ದರೆ, ಜ್ಞಾನ ಅನ್ನುವಂಥ ಗಣಿ ಒಳಗಡೆ ಇದೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಅಂತರೀಕ್ಷಣೆ ಬಹಳ ಮುಖ್ಯ ಅಂತ.
ಭಾರತೀಯ ಸಂಪ್ರದಾಯಕ್ಕೂ ಪಾಶ್ಚಿಮಾತ್ಯ ಸಂಪ್ರದಾಯ ಇರುವಂಥ ಮೂಲ ವ್ಯತ್ಯಾಸ ಅದು. ಸಂತೋಷ ಹೊರಗಿದೆ ಅಂತ ನಂಬಿಕೊಳ್ಳೋದು ಪಾಶ್ಚಿಮಾತ್ಯ ಸಂಸ್ಕೃತಿ, ಆದರೆ ಸಂತೋಷ ನಮ್ಮ ಒಳಗೆ ಇದೆ ಅಂತ ನಂಬಿಕೊಳ್ಳುವಂಥದ್ದು. ಅದು ಜ್ಞಾನಯೋಗದ ಮೂಲ ಸೂತ್ರ.